ಹಲೋ ಫ್ರೆಂಡ್ಸ್, ಅಡುಗೆ ಸಮಾಚಾರ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಚಿಕನ್ ಬಿರಿಯಾನಿ ಮನೆಯಲ್ಲಿ ಸುಲಭವಾಗಿ ರುಚಿಯಾಗಿ ಹೇಗೆ ಬೇಗ ಮಾಡ್ಬೋದು ಅನ್ನೋಣ. ಈ ಥರ ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಬಿಸಿಯಾದ ನಂತರ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಮಸಾಲ ಐಟಮ್ಸ್ ಆ್ಯಡ್ ಮಾಡ್ತಿದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಸ್ಟಾರ್ ಅನೈಸ್, ಜಾಪತ್ರೆ, ಪಲಾವ್ ಎಲೆ 2, ಏಲಕ್ಕಿ 2, ಕಾಳು ಮೆಣಸು ಒಂದು 4 ಈ ಥರ ಹಾಕ್ಕೊಂಡು ಇದನ್ನು ಫ್ಲೇವರ್ ಬಿಡ್ತಿದ್ದಂಗೆ ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡೆ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 6ರಿಂದ 7 ಹಸಿಮೆಣ್ಸಿಕಾಯಿ, 1 ಇಡಿ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ, ಮತ್ತು ನಾನಿಲ್ಲಿ ಕಸೂರಿ ಮೇಥಿನ ನೆನೆಸಿಟ್ಕೊಂಡು ರುಬ್ಕೊತಿದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಹಾಕೊಬೋದು, ಇಲ್ಲಾಂದರೆ ಕಸೂರಿ ಮೇಥಿನ ನೆನೆಸಿ ಹಾಕೊಬೋದು. 1-2 ಇಂಚಷ್ಟು ಶುಂಠಿ ಮತ್ತು 1-2 ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈ ಥರ ಮಸಾಲೆ ರೆಡಿ ಆಗುತ್ತೆ. ಈ ಮಸಾಲೆನ ನೆಕ್ಸ್ಟು ನಾವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇದು ಹಸಿ ಸ್ಮೆಲ್ ಹೋಗಬೇಕು. ಈ ಥರ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇದಾದಮೇಲೆ ನಾನು ಈ ಥರ ಸ್ವಲ್ಪ ಫ್ರೈ ಆದಮೇಲೆ 1/2 kg ಚಿಕನ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ 1/2 kg ಚಿಕನ್ಗೆ ಪಲಾವ್ ಮಾಡ್ತಿರೋದು. ಇದು 3/4 kgವರೆಗೂ ಇಷ್ಟೇ ಮಸಾಲೆ ಯೂಸ್ ಮಾಡ್ಬೋದು. ಇನ್ನೂ ಜಾಸ್ತಿ ಮಾಡ್ತೀರಾ ಅಂದರೆ ಮಸಾಲೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಈ ಥರ ಚಿಕನ್ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ. ಇದು ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಒಂದು 3 ಮಿನಿಟ್ಸ್ ಆದರೂ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಟೊಮೊಟೊ ಕಟ್ ಮಾಡಿಟ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ. ಇದು ಆಪ್ಷನಲ್ಲು. ಇದ್ರ ಬದಲು ನಾವು ಮೊಸರು ಯೂಸ್ ಮಾಡ್ಬೋದು. ನಾನಿಲ್ಲಿ ಟೊಮೊಟೊನೇ ಯೂಸ್ ಮಾಡ್ಕೊತಿದ್ದೀನಿ. ಈ ಥರ ಪೇಸ್ಟ್ ಟೊಮೊಟೊನ ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಟೊಮೊಟೊದು. ಈ ಥರ ಮಿಕ್ಸ್ ಮಾಡ್ತೀವಿ, ಆವಾಗ ತಳ ಹಿಡಿಬಾರ್ದು. ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಉಪ್ಪು ಇವಾಗಲೇ ಹಾಕ್ತಿದ್ದೀನಿ. ಚಿಕನ್ ಉಪ್ಪು ಹಿಡೀಲಿ. ಲೇಟಾಗಿ ಹಾಕಿದ್ರೆ ಚಿಕನ್ ಉಪ್ಪು ಹಿಡಿಯಲ್ಲ, ಸಪ್ಪೆ ಅನಿಸ್ಬಿಡುತ್ತೆ. ಈ ಸ್ಟೇಜಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಕುದಿ ಬರಬೇಕಿದ್ರೆ ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಿದ್ದೀನಿ. ಈ ಲೋಟದಲ್ಲಿ ನಾನು 5 ಲೋಟ ತೊಗೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ 4 ಜನಕ್ಕಾಗುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್ ಆದರೆ. ಅದು ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇದೆ ಅದನ್ನೇ ಹಾಕ್ಕೊಬೋದು. ಈ ಥರ ತೊಳೆದು ನಾವು ಚಿಕನ್ ಜೊತೆಗೇ ರೈಸ್ ಆ್ಯಡ್ ಮಾಡ್ಕೊಬೇಕು. ಇದು ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಆದಮೇಲೆ ನಾನು ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. ಈ ಅಕ್ಕಿಗೆ ಎಷ್ಟು ಬಿಸಿನೀರು ಬೇಕೋ ಅಷ್ಟನ್ನು ಹಾಕೋತಿದ್ದೀನಿ. 1:2 ರೇಷಿಯೋದಲ್ಲಿ ಹಾಕ್ಕೊಳ್ಳಿ. 1 ಲೋಟಗೆ 2 ಲೋಟ ನೀರು, ಸ್ವಲ್ಪ ಚಿಕನ್ಗೆ 1 ಲೋಟ ಅಂತ ಅಷ್ಟೇ. ನಾನಿಲ್ಲಿ ಈ ಥರ ಕುದಿ ಬರಬೇಕಿದ್ರೆ ಸ್ವಲ್ಪ ಅರಿಶಿಣ ಮತ್ತು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫೈನಲ್ದಾಗಿ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಕುದಿ ಬರೋವರೆಗೆ ವೆಯ್ಟ್ ಮಾಡಿ. ಈ ಥರ ಕುದಿ ಬರಬೇಕಾದ್ರೆ ನಾವು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಲಿಡ್ ಕ್ಲೋಸ್ ಬೇಗನೆ ಮಾಡಿಬಿಟ್ರೆ ಅದು ಮಸಾಲೆ ಮೇಲ್ಗಡೆ, ರೈಸ್ ಎಲ್ಲ ಕೆಳಗಡೆ ಆಗಿಬಿಡುತ್ತೆ. ಈ ಥರ ಕುದಿ ಬರಬೇಕಿದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಆಗಿತ್ತು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸು ಬೇಗನೆ ಆಗುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.